ಹೇಳಿಲ್ಲ. ನಾನು ಹೇಳ್ತೀನಿ ಅದು ಅವ್ರು ಹೇಳಿ, ಯಾರು ಹೇಳಿ ನಾನು ಪತ್ರಿಕೆಯಲ್ಲಿ ನಾನು ಸಭೆ ಇದ್ದಾಗ ನಾನು ಅಂತಂದು ಹೇಳುವಂತ ಜನನೂ ಅಲ್ಲ. ನನ್ನ ನಡವಳಿಕೆಯನ್ನು ಈ ಜಿಲ್ಲೆ ಜನತೆ ಗಮನಿಸ್ತಾರೆ. ನನ್ನ ಜಾತಿಯ ನಿಲುವನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಯಾವತ್ತೂ ಕೂಡ ಮತೀಯ ಸಾಮರಸ್ಯಕ್ಕೆ ತೊಡಕಾಕುತ್ತ ಒಂದೇ ಒಂದು ವಾಕ್ಯವನ್ನು ನಾನು ಮಾತಾಡುದಿಲ್ಲ, ಯಾರ ಬಗ್ಗೆಯೂ ನಾನು ಮಾತಾಡುದಿಲ್ಲ. ನಾನು ಹೇಳ್ತಕ್ಕಂಥದ್ದು ಬಿಜೆಪಿಯವರು ಹೀಗೀಗೆ ನಮ್ಮ ಮಾತಾಡ್ತಾರೆ, ಭಾಷಣ ಮಾಡಿದ್ದಾರೆ. ನನಗೆ ಬ್ಯಾರಿಗಳಿಂದ ನಮಗೆ ತೊಂದರೆ ಇಲ್ಲ. ನಮ್ಮ ಅರೆ ಬ್ಯಾರಿಗಳು ಕೆಲವು ಜನ ಇದ್ದಾರೆ, ನಮಗೆ ಹೇಳಿರ್ತಕ್ಕಂಥದ್ದು ಅದನ್ನು ನಾನು ಹೇಳಿದೆ. ಅಲ್ಲಿ ಸಭೆಯಲ್ಲಿ ಇರ್ತಕ್ಕಂಥ ಹೆಚ್ಚು ಜನ ಮುಸ್ಲಿಮರು ಇರ್ತಕ್ಕಂಥ ಗುಡ್ಡೆ ಅಂಗಡಿಯಲ್ಲಿ ಅಲ್ಲಿ ಯಾವುದೇ ಒಬ್ಬ ಈ ಮಾತನ್ನ ನಾನು ಮಾಡಿದೆ ಅಂತ ಹೇಳಿದ್ರೆ ಅದು ಬೇರೆ. ಇದಕ್ಕೆ ಸಾಕು, ನಾವು ಅಂತ ಮಾತನ್ನು ಹೇಳಿಲ್ಲ. ನಾವು ಹೇಳಿರ್ತಕ್ಕಂಥದ್ದು ನಮ್ಮನ್ನು ಸಂಘ ಪರಿವಾರದವರು ಅರೆಬಾರೆ ನಮ್ಮನ್ನು ರೆಹಮತ್ ರೈ ಅಂತ ಹೇಳ್ತಾರೆ, ನಮ್ಮನ್ನು ಇನ್ನೊಂದು ಮಾತನ್ನ ಹೇಳ್ತಾರೆ, ನಮ್ಮನ್ನು ಅಪಪ್ರಚಾರ ಮಾಡಿ, ಇದನ್ನು ನಾನು ಹೇಳ್ತೇನೆ ಹೊರತು ಬಹುಶಃ ಯಾರು ಕೂಡ ನಮ್ಗೆ ಯಾಕೆ ಇನ್ನೊಬ್ಬರು ವಿಚಾರ ಅವರು ಅದನ್ನ ಅಪಾರ್ಥ ಮಾಡುವಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಪ್ರಚಾರ. ಅದು ನನ್ನ ಉತ್ತರ ಆಗಿದೆ. ಯಾರು ವಿಘ್ನ ಸಂತೋಷಿಗಳು ಯಾರು ಮಾಡಿದ್ದಾರೆ ಅವ್ರಿಗೆ ದೇವರು ಏನಾಗುದಿಲ್ಲ ಅಲ್ಲ, ನನಗೆ ನಾನೊಂದು ಸಾಮರಸ್ಯಕ್ಕೆ ಬದುಕ್ತಕ್ಕಂಥ ನನಗೆ ಏನ್ ಹೇಳಿದ್ರು, ನಮಗೆ ನನ್ನನ್ನು ಜಾತಿವಾದಿ ಅಂತ ಹೇಳಿದ್ರೆ ನನಗೆ ಮತೀಯವಾದಿ ಅಂತ ಹೇಳಿದ್ರೆ ನನಗೆ ಬೇಸರ ಆಗುತ್ತೆ. ಈಗ ಒಂದು ವಿಷಯ ಅದನ್ನ ಆಗ್ಬಾರ್ದು. ನಾನು ಮತೀಯವಾದಿ ಜಾತಿವಾದಿ ಅಲ್ಲ, ನಾನು ಎಲ್ಲರನ್ನ ಪ್ರೀತಿ ಮಾಡ್ತೇನೆ. ನನಗೆ ಜಾತ್ಯತೀತ ಮನುಷ್ಯನ. ಇವತ್ತು ನೀವು ಕ್ಯಾಂಪ್ನ ವಿಷಯ ಅರಕನ ವಿಷಯ ಮಾತಾಡಿದ್ರು. ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕ್ಯಾಂಪ್ ಅವರು ಮಾತಾಡಿದ್ದಾರೆ, ದ ಸೆಂಟ್ರಲ್ ಗವರ್ಮೆಂಟ್ ರೆಕಮೆಂಡೆಡ್ ಬ್ಯಾನ್ ಆನ್ ಅರಕ. ಯಾರು ರೆಕಮೆಂಡ್ ಮಾಡಿಲ್ಲ ಸ್ವಾಮಿ. ಸುಮ್ಮನೆ ಅವರು ಬಾಯಿ ಚಪಲತೆಗೆ ಮಾತಾಡ್ತಾರೆ. ಇದನ್ನೇ ಮಾತಾಡಿ ಏನಾದ್ರೂ ಲಾಭ ಗಳಿಸ್ತಾರೆ, ಜನರಿಗೆ ಗೊತ್ತಾಗಿದೆ. ಈ ರಾಜ್ಯದಲ್ಲಿ ಪರಿಹಾರ ಕೊಟ್ಟಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಯಾರು ಕೂಡ ಬ್ಯಾನ್ ಮಾಡ್ಲಿಕ್ಕೆ ಯಾವನು ಕೂಡ ಹೋಗುದಿಲ್ಲ. ನಾನು ಕೂಡ ನಿತೀಶ್ ಕೃಷಿ ಮಂತ್ರಿ ಆಗಿದ್ದಾಗ ರಾಮ್ ಭಟ್ ನಮ್ಮನ್ನು ಈ ರೈತರ ಸಮಸ್ಯೆಗೆ ಬಗ್ಗೆ ಕರ್ಕೊಂಡು ಹೋಗಿದ್ದು, ನಾನು MLA ಆಗಿದ್ದಾಗ ಏನೇನು ಕಿಂಚಿತ್ ಸಹಾಯ ಮಾಡಿಲ್ಲ ಯಾರು ಕೂಡ ಅವಾಗ ಅಂದಿನ. ಈಗ ಕೆಲವರೆಲ್ಲ ನಾವು ಇತಿಹಾಸವನ್ನ ಮರೆತು ಬಿಡ್ತೇವೆ. ಇದೇ ಯಶವಂತ್ ಸಿನ್ಹಾ ಹಣಕಾಸು ಮಂತ್ರಿ ಆಗಿದ್ರು, ಇವತ್ತು ಬಹಳ ಮಾತಾಡ್ತಾರೆ ಅವರು. ಚಂದ್ರಶೇಖರ್ ಮಂತ್ರಿಮಂಡಲದಲ್ಲಿ ಅವರು ಹಣಕಾಸು ಮಂತ್ರಿ ಆಗಿದ್ರು. ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಬಂಗಾರವನ್ನು ಅಡವಿಟ್ಟು ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಯಶವಂತ್ ಸಿನ್ಹಾ ಸೇರ್ತದೆ. ಪ್ರಶ್ನೆ ಬಂದಿದೆ ಇದಕ್ಕೆ, ಯಾಕೆ ಇದ್ರದ್ದೇ ಏನು ಈಗ ಅರೆಕ ಬ್ಯಾನ್ ಬಗ್ಗೆ ಬಂದಿದೆ. ಅರೆಕ ಬ್ಯಾನ್ ಮಾಡುವಂತ ಪ್ರಯತ್ನಗಳು ಕಾಂಗ್ರೆಸ್ ಯಾವತ್ತು ಮಾಡುದಿಲ್ಲ, ಮಾಡುದು ಸರ್ ಇಲ್ಲ. ಅದನ್ನು ಹೇಳುದು ಮಾತ್ರ. ಏನು ಅವ್ರಿಗೊಂದು ಇದಂತೂ ಇದು ಮಾಡ್ಲಿ, ನಾವು ಅದನ್ನು ತೋರಿಸ್ತೇವೆ ಪ್ರತಿ ಸಾರಿ ಹೇಳ್ತಾರೆ. ನೋಡಿ ಸೆಂಟ್ರಲ್ ಗವರ್ನಮೆಂಟ್ ಹತ್ರ ರಿಪೋರ್ಟ್ ಇದ್ರು, ಅವರು ಅಫಿಡವಿಟ್ ಹಾಕಿದ್ದಾರೆ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಜನರಿಗೆ ತೊಂದರೆ ಆಗ್ತಕ್ಕ ಕೆಲಸವನ್ನು ಕಾಂಗ್ರೆಸ್ ಮಾಡುವುದಿಲ್ಲ. ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ನಾವು ಅಂತ ಕೆಲಸವನ್ನ ಮಾಡುವುದಿಲ್ಲ, ಮಾಡ್ಲಿಕ್ಕೆ ಬಿಡುವುದಿಲ್ಲ. ಯಾರು ಮಾಡುವಂತ ಇದ್ರೆ ಬಿಡುವುದಿಲ್ಲ. ನಾನು ಕೂಡ ಒಂದು ಬೇಸಾಯಗಾರನಾಗಿ ಹೇಳ್ತೇನೆ. ಇವತ್ತು ಯಾರು ಮಾಡಿಸ್ತಾ ಇಲ್ಲ, ಅದು ಒಂದು ಕಪೋಲ ಕಲ್ಪಿತವಾದಂತ ಒಂದು ಪ್ರಚಾರದ ಸುಳ್ಳು ಅಪಪ್ರಚಾರ ಮಾಡತಕ್ಕಂಥ ವ್ಯವಸ್ಥಿತ ಅಪಪ್ರಚಾರ. ಎಲ್ಲವನ್ನ ನಾವು ಅದನ್ನು ಒಪ್ಪುದಿಲ್ಲ. ಅವರು ಹೇಳ್ತಾರೆ ನಾವು ಅದನ್ನು ತೋರಿಸ್ತೇವೆ, ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳುವಂತ ಒಂದು ಮಾತಿದ್ರೆ ಬೇರೆ ಯಾವುದನ್ನು ತೋರಿಸುದಿಲ್ಲ. ನೋಡಿ, ಅದು ಬೇರೆ ವಿಚಾರ. ನೋಡಿ, ಈಗ ಚರ್ಚೆ ಇರುವುದು ಯಾರ ಬಗ್ಗೆ? ಇವರು ಬ್ಲೂ ಬಾಯ್ಸ್, ಇವ್ರದೆಲ್ಲ ಗೊತ್ತಾಯ್ತಲ್ಲ. ಈ ಬ್ಲೂ ಬಾಯ್ಸ್ ಇದ್ದಾರಲ್ಲ, ನಮ್ಗೆ ಅವ್ರಿಗೆ ಮಾತಾಡ್ಬೇಕ ನೈತಿಕತೆ ಇಲ್ಲ. ಅವ್ರು 8:30 ಗಂಟೆಗೆ ಅವರ ಟೆಲಿಫೋನ್ ಮಾಡಿ ಸಿಗ್ತಾರ. ನಾವು ಕೆಲಸ ಮಾಡುದಿಲ್ಲ ಅಂತ ಹೇಳ್ತಾರಲ್ಲ. ನಾವು ರಾತ್ರಿ ಹಗಲು ಇರ್ತೀವಿ ಜನರ ಮಧ್ಯೆ. ನಾವು 6 ಸಲ ಗೆದ್ದಿದ್ದೇವೆ. ನಾವು ಸುಮ್ನೆ ನಾಮಕರಣ ಆಗಿರ್ತಕ್ಕಂಥ ನಾವು ಸಿದ್ದರಾಮಯ್ಯ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯ ಮೇಲೆ ಏನು ಹೇಳಲಿಕ್ಕೆ ಇವರಲ್ಲಿ ಇದೆ ನೋಡಿ. ಒಂದು ಹೇಳ್ತೀನಿ, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಇನ್ನೊಂದಕ್ಕೆ ಮಾತಾಡ್ತಾರಲ್ಲ, ನಮಗೆ ಮರೆತು ಹೋಗಿದೆ ಅಂತ. ಈ ಹಿಂದಿನ ಬಿಜೆಪಿ ಸರ್ಕಾರ ಅದು ಭ್ರಷ್ಟಾಚಾರ. ಇವತ್ತು
ಈ ಸುಷ್ಮಾ ಸ್ವರಾಜ್ ಶಿಷ್ಯರಿದ್ದಾರೆ ಎರಡು, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ್ ತಲೆ ಕೈ ಇಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಪ್ಲಸ್ ಮಾಡಿದ್ದಾರೆ ಪ್ಲಸ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಇವತ್ತೇನ ಇಲ್ಲ ಅಂತ ಹೇಳಿದ್ರೆ ಅದ್ರ ಜನ ಮರೆಯುತ್ತಾರ? ಶ್ರೀರಾಮುಲು ಅವನ ಶಿಷ್ಯ ಅಲ್ಲ ಅಂತ ಈಗ ಮತ್ತೆ ಸೀಟ್ ಕೊಟ್ಟರು. ಯಡಿಯೂರಪ್ಪ ನಾವು ಭ್ರಷ್ಟಾಚಾರಿಗಳು ಹೊರಗೆ ಹಾಕಿದ್ದೇವೆ. ಏನು ಭ್ರಷ್ಟಾಚಾರ, ನಾವೀಗ ಪರಿಶುದ್ಧರಾಗಿದ್ದೇವೆ. ಮತ್ತೆ ಅವ್ರಿಗೆ ಸೀಟ್ ಕೊಟ್ಟಿದ್ದೇವೆ. ನಮ್ಮಲ್ಲಿ ಏನಾದ್ರು ತಪ್ಪುಗಳು ಬಂದ್ರೆ ಅವ್ರಿಗೆ ಅವಕಾಶ, ಈಗ ಸುರೇಶ್ ಕಲ್ಮಾಡಿ ಅವರು, ನಾವು ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಹೇಳು ಈಗ ಅಶ್ರಫ್ ಅವರು ಆ ತರದ ಸ್ಟೇಟ್ಮೆಂಟ್ ನಿಮಗೆ ಡ್ಯಾಮೇಜ್ ಆಗುದಿಲ್ಲ ಕಾಂಗ್ರೆಸ್ಗೆ? ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್, ಸ್ವೀಕಾರ ಆಗಿದೆ. ಅದು ರಾಜೀನಾಮೆ ಕೊಟ್ಟ ಮೇಲೆ ಅವ್ರನ್ನ ನಾವು ಮತ್ತೆ ನೀವೇ ಮುಂದುವರಿ ಅಂತ ಹೇಳಿದೆವು. ಇಲ್ಲಲ್ಲ, ಎಲ್ಲಿ ಕೂಡ ಏನು ನಾನು ಡೈರೆಕ್ಟರ್ ಆಗಿದ್ದೆ. ಇವರು ಕ್ಯಾಂಪ್ಕೋದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ, ರಾಮ್ ಭಟ್ರು ಕ್ಯಾಂಪ್ಕೋದ ಅಧ್ಯಕ್ಷರಾಗಿರುವಾಗ ನಾನು ಸರ್ಕಾರ ನೇಮಿಸಿದ ಡೈರೆಕ್ಟರ್ ಆಗಿದ್ದೆ. ಕ್ಯಾಂಪ್ಕೋ ಫ್ಯಾಕ್ಟರಿ ನಷ್ಟದಲ್ಲಿದೆ ಅಂತೇಳಿ ಆಡಳಿತ ಮಂಡಳಿಯವರು ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಕ್ಯಾಂಪ್ಕೋವನ್ನು ನೆಸ್ಲೆಗೆ